ಕೆಡಿಪಿ ಸಭೆಯಲ್ಲಿ ಬಿಜೆಪಿ ಎಂಎಲ್ಎ ಮತ್ತು ಕಾಂಗ್ರೆಸ್ ಎಂಎಲ್ಸಿ ಇಬ್ಬರ ನಡುವೆ ದೊಡ್ಡ ಮಟ್ಟದ ಗಲಾಟೆ ನಡೆದಿದೆ. ಈ ಗಲಾಟೆ ಏನಿದೆ ಬೀದರ್ ಜಿಲ್ಲಾ ಪಂಚಾಯತ್ ಒಂದು ಸಭಾಂಗಣದಲ್ಲಿ ನಡೆದಿತ್ತು ಕೆಡಿಪಿ ಸಭೆ. ಆ ಸಭೆಯಲ್ಲಿ ಇಬ್ಬರು ನಾಯಕರು ಕೂಡ ದೊಡ್ಡ ಮಟ್ಟದಲ್ಲಿ ಏಕವಚನದಲ್ಲೇ ಬೈಕೊಂಡು ಜಗಳವನ್ನು ಆಡಿದ್ದಾರೆ. ಈ ಒಂದು ವಿಚಾರ ಏನಿದೆ ಬರೀ ಒಂದು ಲೇಔಟ್ ವಿಚಾರವಾಗಿ ಈ ಗಲಾಟೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಹುಮನಾಬಾದ್ ಪಟ್ಟಣದ ಚಿಕ್ಕಪೇಟೆಯಲ್ಲಿ ನಿರ್ಮಾಣಗೊಳ್ಳುತ್ತಿರುವಂತಹ ಲೇಔಟ್ ಏನಿದೆ ಆ ವಿಚಾರವಾಗಿ ಈ ಗಲಾಟೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಈ ಘಟನೆ ಏನಿದೆ ಸಚಿವ ಈಶ್ವರ್ ಖಂಡ್ರೆ ಅವರ ಮುಂದೆನೇ ಕೈ ಮಿಲಾಯಿಸಿದ್ದಾರೆ ಇಬ್ಬರು ಈ ನಾಯಕರು ಕೂಡ. ಜನಪ್ರತಿನಿಧಿಗಳು ಈ ರೀತಿಯಾಗಿ ನಡೆದುಕೊಳ್ತಾ ಇದ್ದಾರಲ್ಲ ಅಂತ ಹೇಳಿ ಜನರು ಕೂಡ ಈಗ ದೃಶ್ಯಗಳನ್ನು ನೋಡಿ ಯೋಚನೆ ಮಾಡ್ತಾ ಇದ್ದಾರೆ. ಶಾಸಕರು ಹುಮನಾಬಾದ್ ಬಿಜೆಪಿ ಶಾಸಕ ಏನಿದ್ದಾರೆ ಸಿದ್ದು ಪಾಟೀಲ್ ಮತ್ತು ಕಾಂಗ್ರೆಸ್ ಎಂಎಲ್ಸಿ ಆಗಿರುವಂತಹ ಭೀಮರಾವ್ ಪಾಟೀಲ್ ಏನಿದ್ದಾರೆ ಇವರಿಬ್ಬರ ಮಧ್ಯೆ ದೊಡ್ಡ ಮಟ್ಟದ ಗಲಾಟೆ ನಡೆದಿದೆ. ಒಬ್ಬರಿಗೊಬ್ಬರು ಕೂಡ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿಕೊಂಡಿದ್ದಾರೆ ಈ ಶಾಸಕರುಗಳು. ಬಿಜೆಪಿ ಶಾಸಕ ಆಗಿರುವಂಥ ಸಿದ್ದು ಪಾಟೀಲ್ ಅವರನ್ನು ಹೊಡೆಯಲು ಮುಂದಾದಾಗ ಭೀಮರಾವ್ ಪಾಟೀಲ್ ಅವರು ಏನಿದ್ದಾರೆ ಮುಂದಾಗಿದ್ದರಂತೆ. ಈ ವಿಚಾರವಾಗಿ ಲೇಔಟ್ ವಿಚಾರಕ್ಕೆ ಇದು ಬಂದಿದೆ ಅಂತ ಹೇಳಿ ಈ ಒಂದು ಸಭೆ ಆರಂಭ ಆಗಿ ಬರೀ ಅರ್ಧ ಗಂಟೆಯಲ್ಲಿ ಈ ಒಂದು ಗಲಾಟೆ ನಡೆದು ಹೋಗ್ಬಿಟ್ಟಿದೆ. ಈ ಒಂದು ವಿಚಾರ ಪ್ರಸ್ತಾಪ ಏನು ಲೇಔಟ್ ವಿಚಾರ ಮಾತನಾಡ್ತಾ ಇದ್ದಂತೆ ಈ ಗಲಾಟೆ ನಡೆದಿರುವಂಥದ್ದು ಮಾತಿನ ಚಕಮಕಿ ನಡೀತಾ ಹಾಗೆ ಕೈ ಮಿಲಾಯಿಸುವ ಹಂತಕ್ಕೆ ಹೋಗ್ಬಿಟ್ಟಿದೆ. ಕಾಂಗ್ರೆಸ್ ಎಂಎಲ್ಸಿ ಆಗಿರುವಂತಹ ಭೀಮರಾವ್ ಪಾಟೀಲ್ ಏನಿದ್ದಾರೆ ಅವರು ಎದ್ದೇಳ್ತಿದ್ದಂತೆಯೇ ಓಡಿ ಹೋಗಿ ತಡೆಯುವಂಥ ಒಂದು ಕೆಲಸವನ್ನು ಚಂದ್ರಕಾಂತ್ ಪೂಜಾರಿ ಅವರು ಮಾಡಿದ್ದಾರೆ. ಶಾಸಕರ ನಡುವೆ ಗಲಾಟೆ ಹಿನ್ನೆಲೆಯಲ್ಲಿ ಕೆಲ ಹೊತ್ತು ಕೆಡಿಪಿ ಸಭೆಯನ್ನು ಕೂಡ ಮುಂದೂಡಲಾಗಿತ್ತು. ಆ ನಂತರ ಮತ್ತೆ ಸಭೆಯನ್ನು ಆರಂಭಿಸಿದ್ದಾರೆ ಸಚಿವ ಈಶ್ವರ್ ಖಂಡ್ರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.